ಆರ್ಟಿಸ್ಟ್ ರೆಡಿನಾ? ರೆಡಿ ಸರ್. ಕ್ಯಾಮೆರಾ ರೆಡಿ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮೆರಾ. ರೆಡಿ. ಆಕ್ಷನ್. ನೀರಲು ಜೊತೆಯಲ್ಲಿ ಸೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದೆ. ಪ್ರೀತಿಯ ರಜನಿ ಅವರು ಖಡಕ್ ವಿಲನ್ ಆಗಿ ಆರ್ಭಟಿಸ್ತಾ ಇದ್ದಾರೆ. ₹1 ದುಡಿಯೋ ಯೋಗ್ಯತೆ ಇಲ್ಲದೆ ಇದ್ರು ಸೊಕ್ಕಿಗೇನ್ ಕಮ್ಮಿ. ಸೋಲ್ ಅನ್ನೋದು ನನ್ನ ಡಿಕ್ಷನರಿಲೇ ಇಲ್ಲ. ಕಾಲ್ ಮೇಲೆ ಕಾಲ್ ಹಾಕೊಂಡು ಉಯ್ಯಾಲೆಯಲ್ಲಿ ಜೋಗಳ ಆಡ್ಕೊಂಡು ನೀವು ಹಂಗೆ ಹೇಳ್ತಿದ್ದಂಗೆ ವಿಲನಿಸ್ಟ್ ಲುಕ್ಕಲ್ಲಿ ಕೂತಿರಿ ಅಂತ ಇವ್ರು ಹೇಳಿದ್ರು. ಆಟೋಮೆಟಿಕಲಿ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಬಂದ್ಬಿಡ್ತು. ನನ್ನ ನಕ್ಬಿಟ್ಟೆ. ನಮ್ಮ ಮನೆಯವರೆಲ್ಲ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಮೂಲೆ ಸೇರ್ಕೊಂಡಿರ್ತಾರೆ. ಆ ಮೂಲೆಗಳಿಗೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಇವತ್ತು ಏನಕ್ಕೆ ಬಂದಿದ್ದೀರಾ ಅದು ಹೇಳಿ. ಇದು ನಮ್ಮ ಮನೆಯಲ್ಲಿ. ಸೊ ಅಲ್ಲ, ಓ ನೋಡಿ, ಇನ್ನು ಕೇಳಿದರೆ ಕಿವಿ ಹೋಯ್ತವೆ. ಒಂದು ಕಾಲದಲ್ಲಿ ಇಂಥ ಸೊಸೆ ಇರಬೇಕು ಇದ್ರೆ ಅಂತ ಅನ್ನಿಸ್ಕೊಂಡಿದ್ದೆ. ಈಗ ಒಂದು ಸೊಸೆರಕ್ಕೆ ಸಾಧ್ಯನಾ ಅಂತ ನೋಡಿ, ಈಗ ನಾನು ₹50 ಅಂತೂ ಕೊಡ್ತಾ ಇದ್ದೀನಿ ನನ್ನ ಮೈದನಿಗೆ. ಅದ್ರಲ್ಲಿ ಏನು ಎಣ್ಣೆ ತೊಗೊಂಡು ಕುಡಿತಾನೆ ಅಂತ ನಂಗೆ ಡೌಟು ಗುರು. ಎಣ್ಣೆಗೆ ₹50 ಕೊಡೋದಲ್ಲ, ನಂಚ್ಕೊಳಕ್ಕೆ ಏನಾದ್ರು ₹50 ಮಿಕ್ಸರ್ ಚೌಚೌ ಏನಾದ್ರು ತಗೋ ಅಂತ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರವಾಗ್ತಿರುವಂತಹ ನೀರಲು ಜೊತೆಯಲ್ಲಿ ಸೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದೆ. ಸೊ ಅಮೃತ ವರ್ಷಿಣಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಅಳಿಸಿದ್ದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಜನಿ ಅವರು ಈಗ ನೀರಲು ಜೊತೆಯಲ್ಲಿ ಸೀರಿಯಲ್ನಲ್ಲಿ ಊರ್ಮಿಳಾ ಆಗಿ ಖಡಕ್ ವಿಲನ್ ಆಗಿ ಆರ್ಭಟಿಸ್ತಾ ಇದ್ದಾರೆ. ಸೊ ಅವರ ಗತ್ತು ಗಮ್ಮತ್ತು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ಉಯ್ಯಾಲೆಯಲ್ಲಿ ಜೋಗಳ ಆಡ್ಕೊಂಡು ಅವರ ಆರ್ಭಟ ಅಂತ ಆ ವಿಲನಿಶಲ್ಗಿದ್ರೂ ಕೂಡ ಅವ್ರು ನಕ್ಕಿದ್ರೆ ಆ ಕ್ಯೂಟ್ ಸ್ಮೈಲ್ ಅಂತೂ ತುಂಬ ಚೆನ್ನಾಗಿದೆ ಮೇಡಮ್. ಆ್ಯಂಡ್ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೇಗಿದ್ದೀರಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ ಓಪನಿಂಗ್ಗೆ. ನೀವು ಹಂಗೆ ಹೇಳ್ತಿದ್ದಂಗೆ ವಿಲನಿಸ್ಟ್ ಲುಕ್ಕಲ್ಲಿ ಕೂತಿರಿ ಅಂತ ಇವ್ರು ಹೇಳಿದ್ರು. ನಂಗೆ ಅದು ಆಟೋಮೆಟಿಕಲಿ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಬಂದ್ಬಿಡ್ತು. ನನ್ನ ನಕ್ಬಿಟ್ಟೆ. ಸೊ ವೆರಿ ನೈಸ್. ಯಾಕಂದರೆ ಆ ಅಮೃತ ಅನ್ನೋದು ನನಗೆ ಈಗಲೂ ತಲೆಯಿಂದ ಹೋಗೇ ಇಲ್ಲ. ತುಂಬ ಜನ ನನ್ನನ್ನು ಅಮೃತ ಅಂತಲೇ ರೆಕಗ್ನೈಸ್ ಮಾಡೋದು. ಸೊ ಹಾಗಾಗಿ ಅಮೃತ ಅಂದಿದ ತಕ್ಷಣ ಒಂದು ಸ್ಮೈಲ್ ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಎಲ್ರಿಗೂ ಹೊಸ ವರ್ಷ, ಆದರೆ ನಿಮಗೆ ಹೊಸ ಬಾಳು, ಹೊಸ ಬೆಳಕು, ಹೊಸ ವರ್ಷ. ಸೊ ರೀಸೆಂಟಾಗಿ ಮದುವೆ ಕೂಡ ಆಗಿದ್ರ, ಕಂಗ್ರ್ಯಾಚುಲೇಷನ್ಸ್. ಹೇಗಿದೆ ಮದುವೆ ಜೀವನ ಅಂತ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಮದುವೆ ಜೀವನ ತುಂಬಾ ಆಸಮ್ ಆಗಿದೆ. ಯಾಕಂದರೆ ನಾನು ಅರುಣ್ ತುಂಬ 7 ವರ್ಷದ ಗೆಳೆಯರು. ಸೊ ಹಾಗಾಗಿ ನಮಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಸೊ ಇಟ್ಸ್ ನೈಸ್. ಎಸ್, ಅದನ್ನು ಆಮೇಲೆ ಮಾತಾಡುವ. ಈಗ ಊರ್ಮಿಳಾ ಕ್ಯಾರೆಕ್ಟರ್ಗೆ ನೀವು ಬರ್ತೀರಾ, ಆ ವಿಲನಿಶ್ ಆಗಿ ನಾನು ನಿರೂಪಕನಾಗಿ ನಾನು ಬಂದುಬಿಡ್ತೀನಿ. ಎಸ್ ಮೇಡಮ್, ಅಮೃತ ಆಗಿ ಎಲ್ಲರನ್ನ ಅಳಿಸಿದ್ರಿ. ಸೊ ಮನೆಗೆ ಹೋದರೆ ಮಗಳಾಗಿ ಅಳಿಸಿದ್ರಿ. ಮಗಳು ಗಂಡನ ಮನೆಗೆ ಹೋದ್ರು ಇಷ್ಟು ಕಷ್ಟಪಡ್ತಾಳೆ, ಅಲ್ಲಿ ದೊಡ್ಡ ಫ್ಯಾಮಿಲಿ ಆದರೂ ಕೂಡ ಅಂತ ಹೇಳ್ಬಿಟ್ಟು ಈಗ ಊರ್ಮಿಳಾಗಿ ಎಲ್ಲರನ್ನೂ ಅಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀರಾ, ವಾರ್ನ್ ಮಾಡ್ತಿದ್ದೀರಾ. ಸೊ ಊರ್ಮಿಳಾ ಕ್ಯಾರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ರಗಡಾಗಿ ಬರ್ತಾ ಇದೆ. ಸೊ ನೋಡಿಗೋರಂತೂ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಹೆಂಗೆ ಅನ್ನಿಸ್ತಿದೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಆ ಶೇಡ್ ನೋಡಿದವ್ರಿಗೆ ವಿಲ್ಲನ್ ಯೂಶಲಿ ತುಂಬ ಜನಗಳಿಗೆ ಇಷ್ಟ ಆಗಲ್ಲ. ಬಟ್ ಇಲ್ಲಿ ಇಷ್ಟಪಡ್ತಿದ್ದಾರೆ ಬಿಕಾಸ್ ಆಫ್ ಆ ಶೇಡ್ ಇದೆಯಲ್ಲ, ತುಂಬಾ ಒಂಥರ ಎಲ್ಲರೂ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಮತ್ತು ಹೆದರಿಸೋದಾಗಿರ್ಬೋದು. ಅದೆಲ್ಲ ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ ಅಂದರೆ ಪರ್ಫಾರ್ಮೆನ್ಸ್ ವೈಸ್ ನೋಡಿದಾಗ ತುಂಬ ಜನ ಅದನ್ನೇ ಹೇಳ್ತಾರೆ. ಆ ಶೇಡಿಂದ ಈ ಶೇಡ್ಗೆ ನಿಮ್ಮನ್ನು ಅದೊಂದು ಕಲ್ಪನೆ ಮಾಡ್ಕೊಳ್ಳೋದೇ ಒಂದು ಕಷ್ಟ. ಬಟ್ ನೀವು ಅದನ್ನು ಚೆನ್ನಾಗೇ ಇದು ಮಾಡ್ಕೊಂಡಿದ್ದೀರಾ, ಮೋಲ್ಡ್ ಮಾಡ್ಕೊಂಡಿದ್ದೀರಾ ಅಂತೆಲ್ಲ ತುಂಬ ಜನ ಹೇಳಿದ್ದಾರೆ. ಸೊ ನಂಗೆ ಭಾಳ ಖುಷಿ ಇದೆ ಈ ಪಾತ್ರದ ಬಗ್ಗೆ. ಎಸ್ ಮ್ಯಾಮ್, ದಿವಾನ್ ಫ್ಯಾಮಿಲಿ ನೋಡಿದ್ರೇ ದೊಡ್ಡ ಮನೆ. ಸೊ ದೊಡ್ಡ ಸೆಟ್ಟೆಲ್ಲ ಹಾಕಿದ್ದಾರೆ. ಸೀರಿಯಲ್ ಸೆಟ್ ವಿಸಿಟಿಗೆ ಬಂದಿದ್ದೀವಿ ನಾವಂತೂ. ಸೊ ನಿಮ್ಮ ಮನೆಯವರನ್ನು ಹಾಗೆಯೇ ನಿಮ್ಮ ಮನೆಯನ್ನು ನಮ್ಮ ಬಾಸ್ ಟಿವಿ ವೀಕ್ಷಕರಿಗೆ ಹೊಸ ವರ್ಷದಂದು ನೀವು ಪರಿಚಯ ಮಾಡಿಕೊಡೋದಾದರೆ? ಖಂಡಿತವಾಗ್ಲೂ ನಮ್ಮ ಮನೆಯವರೆಲ್ಲ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಮೂಲೆ ಸೇರ್ಕೊಂಡಿರ್ತಾರೆ. ಆ ಮೂಲೆಗಳಿಗೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಕಮ್ ಆನ್, ಲೆಟ್ಸ್ ಫಾಲೋ ಮೀ. ಎಸ್ ಮ್ಯಾಮ್, ಈಗ ರಜನಿ ಮೇಡಮ್ ಅವರು ನಿರೂಪಕಿನೂ ಹೌದು, ನಟಿನೂ ಹೌದು, ಒಳ್ಳೆ ಗಾಯಕಿನೂ ಹೌದು, ಒಳ್ಳೆ ಡ್ಯಾನ್ಸರ್ ಹೌದು, ಜಿಮ್ಮರು, ಪ್ರತಿಯೊಂದು ಅದೇನೋ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ. ನಮ್ಮ ರಜನಿ ಮೇಡಮ್ ಮಾಡದೇ ಇರುವಂತಹ ಕೆಲಸ ಇಲ್ಲ. ಹಾಗೆ ಕುಕ್ಕಿಂಗ್ ಎಲ್ಲ ಮಾಡ್ತಿರ್ತೀರಾ ಮೇಡಮ್? ಕುಕ್ಕಿಂಗ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಯಜಮಾನ್ರು ಒಳ್ಳೆ ಕುಕ್ಕು. ಸೊ ಹಂಗಾಗಿ ಅವರೇ ಮಾಡ್ತಾರೆ ಚೆನ್ನಾಗಿ. ಅದಕ್ಕೆ ಮದುವೆ ಆಗಿದ್ದೀರಾ ಅನ್ಸುತ್ತೆ. ಇಲ್ಲ ಹಾಗೇನಿಲ್ಲ. ಸೊ ನಾನು ಮಾಡ್ತೀನಿ, ಅವರು ಮಾಡ್ತಾರೆ. ಬಟ್
ಅವನಿಗೆ ಒಂಥರ ಕುಕ್ಕಿಂಗ್ ಮಾಡೋದೊಂಥರ ಪ್ಯಾಷನ್ನು. ಬಿಕಾಸ್ ಅವರು ಅಥ್ಲೆಟ್ ಆಗಿರೋದ್ರಿಂದ ಅವರು ಕುಕ್ ಮಾಡಿಕೊಂಡೇ ತಿನ್ನಬೇಕು. ಸೊ ಹಾಗಾಗಿ ಅವ್ನು ಮಾಡೋದು ಅಡುಗೆ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಅಷ್ಟೇ, ನಾನು ಮಾಡಲ್ಲ. ನಿಮ್ಮನ್ನ ನಾಯಕಿಯಾಗಿ ನೋಡಿದ್ದೀವಿ, ನಟಿಯಾಗಿ ನೋಡಿದ್ದೀವಿ, ನಿರೂಪಕಿಯಾಗಿ ನೋಡಿದ್ದೀವಿ. ಈಗ ಸದ್ಯಕ್ಕೆ 2026ರ ಮೊದಲ ಆರ್ಟಿಸ್ಟ್ ಕಮ್ ನಿರೂಪಕಿಯಾಗಿ ನಮ್ಮ ಬಾಸ್ ಟಿವಿಗೆ ನೀವು ಆಗ್ತಿದ್ದೀರಾ. ಸೊ ನಿಮ್ಮ ಮನೆಯನ್ನು ಪರಿಚಯ ಮಾಡ್ಕೊಡೋದಾದರೆ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದಾದರೆ. ವೆರಿ ನೈಸ್. ಸೊ ಮೊದಲನೇದಾಗಿ ಈಗ ಈ ಕಡೆ ನನ್ನ ರೂಮ್ಗೆ ಹೋಗೋಣ. ಸೊ ನನ್ನ ರೂಮು ಹೇಗೆ ಅಂತಂದರೆ, ಸೊ ಆ್ಯಕ್ಚುಲಿ ಇಡೀ ಮನೇಲಿ ಸೆಟ್ ಹಾಕಿದಾರಲ್ಲ, ಸೊ ಅದರಲ್ಲಿ ತುಂಬ ಸ್ಪೆಷಲ್ ನನ್ನ ರೂಮು. ಯಾಕಂದರೆ ಅಷ್ಟು ಚೆನ್ನಾಗಿ ಸೆಟ್ಟು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಯಾರಿದ್ದಾರೆ ಅಂತಂದರೆ, ನಮ್ಮ ರಚನಾ ಇದ್ದಾಳಲ್ಲ, ಅವರ ಮಮ್ಮಿ ಇದ್ದಾರೆ. ಇವ್ರು ಹೇಗೆ ಅಂದರೆ ಅವಾಗವಾಗ ಒಂಥರ ಈ ಸೂರ್ಯಕಾಂತಿ ಹೂವು ಇದ್ದಂಗೆ ಏನೋ ಬೆಳಗ್ಗೆ ಹೊತ್ತು ಹಿಂಗೆ ಅರಳುತ್ತೆ ಮತ್ತು ರಾತ್ರಿ ಹಿಂಗೆ ಆಗ್ಬಿಡುತ್ತಲ್ಲ, ಹಾಗೆ ಅವಾಗವಾಗ ನಮ್ಮ ಮನೆಗೆ ಬರ್ತಾ ಇರ್ತಾರೆ, ದಿವಾನ್ ಮನೆಗೆ. ಸೊ ಮಗಳು ಎಲ್ಲಿದ್ದಾಳೆ ಹೆಂಗಿದ್ದಾಳೆ ಅಂತ ನೋಡ್ಕೊಂಡು ಹೋಗೋಕ್ಕೆ. ಅದೇ ಥರ ಇವತ್ತು ಬಂದಿದ್ದಾರೆ. ಸೊ ಬಾಸ್ ಟಿವಿಗೆ ಅವರ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಸೊ ಹೇಳಿ ಮ್ಯಾಮ್, ಅಪರೂಪಕ್ಕೆ ಬಂದಿದ್ದೀರಾ, ಹೆಂಗೆ ಅನಿಸ್ತಾ ಇದೆ ಮಗಳ ಮನೆಗೆ ಬಂದು? ತುಂಬ ಖುಷಿ ಆಗ್ತಾ ಇದೆ. ನೀವು ಬೇರೆ ತುಂಬ ನಗ್ನಗ್ತಾ ಮಾತಾಡ್ತಾ ಇದ್ದೀರಲ್ಲ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸದ್ಯಕ್ಕಂತೂ. ಶ್ರೀಮತಿಯವರು ಹೆಂಗೆ ಅಂತಂದರೆ, ಅವ್ರು ತುಂಬ ಒಂಥರ ಸೋಬರ್ ಕ್ಯಾರೆಕ್ಟ್ರು. ಅವರು ರಿಯಲ್ ಲೈಫಲ್ಲಿ ಹೆಂಗಿದಾರೋ ರೀಲಲ್ಲೂ ಹಾಗೆ ಇದ್ದಾರೆ. ಸೊ ಆ ಕ್ಯಾರೆಕ್ಟರ್ ನೋಡಿನೇ ಒಂದು ಮ್ಯಾಚ್ ಮಾಡಿರೋ ಥರ ಇದೆ. ಸೊ ಇವತ್ತು ಏನಕ್ಕೆ ಬಂದಿದ್ದೀರಾ ಅದು ಹೇಳಿ, ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಏನಕ್ಕೆ ಬಂದಿದ್ದಾರೆ ಅಂತ ಕೇಳೋಣ. ನಾವು ಆ್ಯಕ್ಚುಲಿ ನೀತು ನಮ್ಮದು ಕಾನ್ವರ್ಸೇಷನ್ಗೋಸ್ಕರ ಬಂದಿದ್ದೀವಿ. ನೀತುನ ನಮ್ಮ ಮನೆಯಲ್ಲಿ, ಸೊ ಅಲ್ಲ, ಓ ನೋಡಿ, ನಮ್ಮ ಮನೆಗೆ ಬಂದ್ಬಿಟ್ಟು ನನಗೆ ನಿಮ್ಮ ಮನೆಗೆ ಬಂದಿಲ್ಲ ಅಂತೆ. ನಿಮ್ಮ ಮನೆಯಲ್ಲಿ ಇವಾಗ ಸದ್ಯಕ್ಕಿದ್ದೀವಿ, ಅದೇ ಶೂಟ್ ನಿಮ್ಮ ಮನೆಯಲ್ಲ. ವೆರಿ ನೈಸ್. ಇಲ್ಲ ಅಂದಿದ್ರೆ ಗೊತ್ತಲ್ಲ ಊರ್ಮಿಳಾ, ಏನಕ್ಕೆ ಬಂದ್ರಿ, ಏನಾದರೂ ಇದೆಯಾ ಅಂತ ಕೇಳೋದು. ಹಾಂ, ನಿಮ್ಮ ಮನೆಗೆ ಬಂದಿಲ್ಲ, ನಾನು ನಮ್ಮ ಮನೆ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಸೂಪರ್. ಸೊ ಏನಾದರೂ ಕಾನ್ವರ್ಸೇಷನ್ ಇದೆಯಾ ನೀತು ಜೊತೆ? ಅದೆಲ್ಲ ಹೇಳಿ. ಅಲ್ಲ, ನೀತುನೇ ಫಸ್ಟ್ ಆಫ್ ಆಲ್ ನಾನು ಕಿಕ್ ಹೊಡೆದು ಈಚೆ ಬಿಸಾಕಿದ್ದೀನಿ. ಈಗ ನಿಮಗೆ ಅವಳ ಜೊತೆ ಅವಳು ಬಂದು ಹೇಳ್ತಾಳೆ, ಅಷ್ಟೇ ಆಗೋದು. ಸೊ ಊರ್ಮಿಳಾ ಏನೇ ಮಾಡಿದ್ರು ಅಟ್ ಎಂಡ್ ಆಫ್ ದ ಡೇ ಬರೋದು ಅಲ್ಲೇ ಅವಾಂತರಗಳನ್ನ ಏನೋ ಎಕ್ಸ್ಪ್ಲೇನ್ ಮಾಡೋದು. ಸೊ ಸೂಪರ್, ನನಗಂತೂ ಭಾಳ ಖುಷಿ ಆಯಿತು. ನೀವು ನಮ್ಮ ಮನೇಲಿ ಶೂಟ್ ಮಾಡಿಲ್ಲ ಅಂದರೂ ನಮ್ಮ ಮನೇಲಿ ಬಂದು ಕೂತಿದ್ದೀರಾ. ಊರ್ಮಿಳಾ ರೂಮಲ್ಲಿ ಕೂತಿದ್ದಾರೆ ಅವರು. ಸೊ ಅಧಿಕಾರದಿಂದ ಕೂತಿದ್ದೀರಿ. ನೋಡಿ, ನನ್ನ ಚೇರ್ ಅಲ್ಲಿದೆ, ನನ್ನ ಚೇರ್ ಮುಂದೆನೇ ಬಂದು ಕೂತ್ಕೋತಾರೆ. ಬಟ್ ಏನು ಸೀರಿಯಲಲ್ಲಿ ಹಾಗೆಲ್ಲ ಕೂತ್ಕೊಳ್ಳೋಕೆ ಬಿಡಲ್ಲ ಊರ್ಮಿಳಾ ಕ್ಯಾರೆಕ್ಟ್ರು, ಅದು ಬೇರೆ ಪ್ರಶ್ನೆ. ಆಫ್ ಸ್ಕ್ರೀನ್ ಅಲ್ವಾ, ಅಷ್ಟು ಧೈರ್ಯವಾಗಿ ಬಂದು ಕೂತಿರೋದು. ಇಲ್ಲಾಂದ್ರೆ ಅಲ್ಲಿಗೆ ಡೋರ್ ಹತ್ರನೇ ಮಾತಾಡ್ಬಿಟ್ಟು ಹೋಗೋದು. ಕೇಳಿಸ್ಕೊಂಡ್ರ ವೀಕ್ಷಕರೇ? ಇದ್ರ ಮೇಲೆ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಇಲ್ಲಿ ಬನ್ನಿಮ್ಮ ದಯವಿಟ್ಟು. ಇವರು ಅಷ್ಟೇ ಅವಾಗವಾಗ ವೇದಿಕೆ ಮೇಲೆ ಬರ್ತಾ ಇರ್ತಾರೆ. ನಾವು ಏನೋ ಅದೇ ಸೇಮ್ ಅವ್ರ ಅಮ್ಮ ಥರನೇ. ಹೇಳಮ್ಮ, ಏನು ಸಮಾಚಾರ, ಏನಕ್ಕೆ ಬಂದಿದ್ಯಾ? ಅಮ್ಮ ಥರ ಅಲ್ಲ, ಈ ತುಂಬ ಜಾಸ್ತಿ ಅವ್ರ ಅಪ್ಪನ ಥರ. ಆ್ಯಕ್ಚುಲಿ ವಿಷಯ ಗೊತ್ತಾ, ಇವಳು ರಿಯಲ್ ಲೈಫಲ್ಲಿ ಆ್ಯಂಕರು. ಇವಳಿಗೆ ಮೈಕ್ ಕೊಟ್ಟರೆ ಮುಗೀತು ನಮ್ಮ ಕತೆ. ನನಗೆ ಕೊಡೋ ಬದಲು ಮೈಕ್ ಆ್ಯಕ್ಚುಲಿ ಇವಳಿಗೆ ಕೊಡಬೇಕಿತ್ತು. ನಾನು ಇಲ್ಲಿಂದ ಇವಳಿಗೆ ಪಾಸ್ ಮಾಡಿಬಿಡ್ಲಾ? ನಾನು ಅವ್ರಿಗೆ ಏನು ಕೊಟ್ಟಿಲ್ಲ ಅಂತಂದರೆ, ನೀವು ನಟಿ ಗೊತ್ತು. ಸೊ ಅವ್ರಿಗೇನಾದರೂ ಮೈಕ್ ಕೊಟ್ಬಿಟ್ರೆ ನನ್ನ ಕೆಲಸ ಕಿತ್ಕೊಂಡ್ಬಿಡ್ತಾರೆ, ಅದಕ್ಕೆ ನಾನು ಕೊಟ್ಟಿಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೊ ಹೇಳಿ, ತುಂಬ ಟೈಮ್ ಆದಮೇಲೆ ಬರ್ತಾ ಇದ್ದೀರಾ, ನಮ್ಮ ಮನೆಗೆ ಬಂದಿಲ್ಲ ಅಂತ ಗೊತ್ತು, ನಿಮ್ಮ ಮನೆಯಲ್ಲೇ ಇದ್ದೀರಾ. ಸೊ ನೀವು ಪಕ್ಕದ ಮನೇಲಿದ್ದೀರಾ, ಅದು ಗೊತ್ತಿಲ್ಲ ಯಾರಿಗೂ. ಇರಲಿ. ಸೊ ಏನು ವಿಷಯಕ್ಕೆ ಅಂತ ಬಂದಿದ್ದೀರಾ ಅಂತ ತಿಳ್ಕೊಬೋದಾ? ಇವಾಗ ನಮ್ಮ ಅಕ್ಕಂಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಇವರು ಹೇಳಲಿಲ್ಲ, ನೀವು ಹಿಂದೆ ಇದ್ದೀರಾ, ಗೊತ್ತಿಲ್ಲ, ನನಗೇನೋ ಗೊತ್ತೇ ಇಲ್ಲ, ಸುಮ್ಮನೆ ಮಗು ಥರ ಇದ್ದೀನಿ. ಇವಾಗ ಅಕ್ಕ ಮತ್ತು ಭಾವ ನಮ್ಮ ಮನೆಗೆ ಬರ್ತಾ ಇದ್ದಾರೆ ನಮ್ಮನ್ನು ನೋಡೋಕ್ಕೆ, ಈ ಮಗು ನೋಡಕ್ಕೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಇದು ಊರ್ಮಿಳಂಗೆ ಗೊತ್ತಿಲ್ಲ, ಇದು ಏನಂತ ಕತೆ ಹಾಕ್ಕೋಬೇಕೀಗ. ನನಗೆ ಗೊತ್ತಿಲ್ಲ ಇದು ಯಾವಾಗ ಸೈಕಲ್ ಗ್ಯಾಪಲ್ಲಿ ಇವ್ರ ಮನೆಗೆ ಹೋದ್ರು ಅಂತ. ಮನೆಗೆ ಬಂದಮೇಲೆ ಇದೆ ಅವರಿಗೆ ಗ್ರಾಚಾರ. ಸೊ ನೋಡಕ್ಕೆ ಬರ್ತಾ ಇದ್ದಾರೆ, ನಿಮಗೆ ಹೇಳ್ದೆ ಬರ್ತಾ ಇದ್ದಾರೆ. ನೀವು ಓಡಿಸ್ಬಿಟ್ರಲ್ಲ ನಮ್ಮನ್ನ ಮನೆಯಿಂದ. ಈಗ ಹೇಳ್ಬಿಟ್ಟಿಯಲ್ಲ, ಹೆಂಗೆ? ಓಡಿಸ್ಬಿಟ್ರಲ್ಲ, ನೀವು ಯಾಕೆ ಇಲ್ಲಿದ್ದೀರಾ, ಹೋಗಿ ಮನೆ ಬಿಟ್ಟು ಅಂತ ನಮ್ಮನ್ನು ಆಚೆ ಕಳಿಸ್ಬಿಟ್ರಲ್ಲ, ಅದಕ್ಕೆ ನಾವು ಬೇರೆ ಮನೇಲಿದ್ದೀವಿ. ಅಕ್ಕ ಭಾವ ನೋಡೋಕೆ ಬರ್ತಾ ಇದ್ದಾರೆ ನಮ್ಮನ್ನು, ಫುಲ್ ಬಡವ್ರು ಆಗ್ಬಿಟ್ಟಿದ್ದೀವಿ.
ಆದರೂ ಆ ಭಯ ಇರಬೇಕು. ಕದ್ದು ಮುಚ್ಚಿ ಊರ್ಮಿಳನ್ ಕಣ್ ತಪ್ಪಿಸಿ ಹೋಗಿ ಬರ್ತಾ ಇದ್ದಾರಂತೆ ರಚನಾ ಮತ್ತು ಕೃಷ್ಣ. ಅದು ನನಗೆ ಗೊತ್ತಾಗಲ್ಲ, ಆನ್ ಸ್ಕ್ರೀನಲ್ಲಿ ಗೊತ್ತಾಗಲ್ಲ, ಆಫ್ ಸ್ಕ್ರೀನ್ ಗೊತ್ತಾಗಿದೆ ಅಷ್ಟೇ. ಓಕೆ, ಸೂಪರ್. ಈಗ ಅಮ್ಮ ಮಗಳನ್ನ ಮೀಟ್ ಮಾಡಿದ್ದಾಯಿತು. ಸೊ ಈಗ ನೆಕ್ಸ್ಟು ಈಗ ಯಾವ ಮೂಲೆಯಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಗೆ ಶೂಟ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಮೂಲೆ ಹಿಡ್ಕೊಂಡು ಮಲ್ಕೊಳ್ಳೋ ಅಭ್ಯಾಸಗಳು ಜಾಸ್ತಿ. ಸೊ ನಮ್ಮ ಗಂಡ ಐಕ್ಳು ಎಲ್ಲಿದ್ದಾರೆ ಅಂತ ನೋಡ್ಬೇಕೀಗ. ಅಂದರೆ ನನ್ನ ಗಂಡ ಕ್ಯಾರೆಕ್ಟರ್ ಪಾಪ ಅವ್ರನ್ನ ಯಾವಾಗಲೂ ಬೈತಾ ಇರ್ತೀನಿ ರೀ ನಾನು ಸೀರಿಯಲಲ್ಲಿ. ನಂಗೆ ಸೀರಿಯಸ್ಲಿ ನಂಗೆ ಭಾಳ ಬೇಜಾರಾಗುತ್ತೆ. ರಿಯಲ್ ಲೈಫಲ್ಲಿ ನಾನು ಹಾಗಲ್ಲ, ನಾನು ಅವಳಲ್ಲ. ಸೊ ಹಂಗಾಗಿ ನನ್ನ ಗಂಡ ಕ್ಯಾರೆಕ್ಟರ್ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕೀಗ. ಸೊ ಬನ್ನಿ ನೋಡುವ ಎಲ್ಲಿದ್ದಾರೆ. ಆಮೇಲೆ ಪಾಪ ನಮ್ಮ ಮೈದಾ ಕ್ಯಾರೆಕ್ಟರ್ ಇದಾನಲ್ಲ ಕೀರ್ತಿ, ಡ್ರಿಂಕ್ಸ್ ಮಾಡ್ತಾರಲ್ಲ ಅವರು, ಏನು 50 ರೂಪಾಯಿಗೆ ಅದು ಯಾವ ಡ್ರಿಂಕ್ ಸಿಗುತ್ತೆ ಅಂತ ನಂಗೆ ದೇವರಣೆ ಗೊತ್ತಿಲ್ಲ. ಕ್ಯಾರೆಕ್ಟ್ರಲ್ಲಂತೂ ಹೇಳಿಸ್ಬಿಟ್ಟಿದ್ದಾರೆ ಅದನ್ನು. ನೋಡೋಣ ಬನ್ನಿ. ಇದ್ದೀರಾ? ಓ, ನಮ್ಮ ಅತ್ತೆನೂ ಇದ್ದಾರೆ ಇಲ್ಲೇ. ನಾನು ಅಂದ್ಕೊಂಡೆ ಎಲ್ಲೋದ್ರೂ ನಮ್ಮ ಅತ್ತೆ ಎಲ್ಲೋ ಗ್ಯಾಂಗ್ ಜೊತೆಲಿ ಇರ್ತಾರೆ ಅಂತ. ನೋಡಿ ಹಂಗೆ ಸಿಕ್ಕಾಕೊಂಡ್ರು. ಮತ್ತೆ ಹೇಳಿ, ಏನು ಮಾಡ್ತಾ ಇದ್ದೀರಾ ಗ್ಯಾಂಗು? ಇದು ಮಾತ್ರ ಸಕ್ಕದಾಗಿ ಮಾಡ್ತಾರೆ ಗಾಸಿಪ್ಪು, ಯಾಕಂದರೆ ಶೂಟ್ ಇಲ್ದಿದ್ದಾಗ ಮಾಡೋಕ್ಕಿರೋದು ಅದೊಂದೇ ಕೆಲಸ. ಸೊ ಹಾಗಾಗಿ ಹೇಳಿ ಅತ್ತೆ, ಏನು ಸಮಾಚಾರ? ಏನು ಊಟ ಮಾಡಿದ್ರಿ? ಊಟ ಇವತ್ತು ಚೆನ್ನಾಗಿತ್ತು. ಸಾಂಬಾರ್, ಪಲ್ಯ, ರಾಗಿ ಮುದ್ದೆ ತಿಂದೆ. ನಮ್ಮ ಅತ್ತೆ ಕ್ಯಾರೆಕ್ಟ್ರಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ನೋಡಿ. ಹೆಂಗೆ ಅಲ್ಲ, ಅವರು ಯೂಶಲಿ ಮಾತಾಡೋದು ಹಾಗೇ, ತುಂಬಾ ಅವ್ರ ಕ್ಯಾರೆಕ್ಟ್ರಲ್ಲಿ ಹೆಂಗಿದಾರೋ ಹಾಗೆ ಅವರು ಮಾತಾಡೋದು ಕೂಡ. ಕೆಲವು ಸಲ ಅವ್ರು ಮಾತಾಡೋದೇ ಕೇಳಿಸಿರಲ್ಲ ನಮಗೆ. ಕರೆಕ್ಟಾ? ಈಗ ನಾನು ಮಾತಾಡಿದ್ದು ಕೇಳಿಸ್ತಾ? ರಾಗಿ ಮುದ್ದೆ ತಿಂದೆ ಇವತ್ತು, ಚೆನ್ನಾಗಿತ್ತು. ಹಂಗೆ ಹೇಳ್ತಿದ್ದಂಗೆ ವಾಯ್ಸ್ ಜೋರ ಆಯಿತು ನೋಡಿ. ನಮ್ಮ ಯಜಮಾನ್ರು ಪಾಪ ಮಗು ಥರ ಹೆಂಗೆ ಕೂತಿದ್ದಾರೆ. ಪಾಪ ಅವ್ರ ಕ್ಯಾರೆಕ್ಟರ್ ಅಲ್ಲ, ಪಾಪ ಅವ್ರಿಗೆ ಕ್ಯಾರೆಕ್ಟ್ರಲ್ಲಿ ಎಷ್ಟು ಬೈತಿರ್ರಿ, ನನಗೆ ಬೇಜಾರಾಗುತ್ತೆ. ಅವರೆಷ್ಟು ಪಾಪ ನೋಡಿ ಅನಿಸ್ತಲ್ವಾ ಪಾಪ ಅನಿಸ್ತಲ್ವಾ, ಅದೇ ಖುಷಿ. ಅಲ್ಲ ನಿಮಗೆ ಅಲ್ಲ, ನನ್ನ ಕ್ವಶನ್ ಏನು ಗೊತ್ತಾ, ನಿಮ್ಮ ವೈಫು ನಮ್ಮ ಸೀರಿಯಲ್ ನೋಡ್ತಾರಲ್ವಾ, ಅವ್ರು ಏನು ಹೇಳಲ್ವಾ? ಅಲ್ಲ, ನಾನು ಏನಾದರೂ ಒಂದು ಮಾತಂದರೆ ನೀನು ಸಹಿಸ್ಕೊಳ್ಳಲ್ಲ, ಅಲ್ಲಿ ಎಷ್ಟೆಲ್ಲ ಅನ್ಸ್ಕೋತೀಯ ಅಂತ ಏನಾದರೂ ಅಂತಾರ? ಇಲ್ಲ, ಅವಳಿಗೆ ಮಾಡೋಕ್ಕಾಗಲ್ವಲ್ಲ, ಅದಿಲ್ಲ ಆಗ್ತಿದೆ, ಅದಕ್ಕೆ ಖುಷಿ ಇದೆ. ಹೌದು, ನಿಮ್ಮ ಮೂಲಕ ಆಗ್ತಿದೆ, ಇನ್ನೂ ಖುಷಿ ಇದೆ ಆ್ಯಕ್ಚುಲಿ. ಇಲ್ಲ ಅವ್ರು ಒಂದು ಟೈಮಲ್ಲಿ ನೋಡ್ತೀನಿ, ನಾನು ಒಂದು ಟೈಮಲ್ಲಿ ನೋಡ್ತೀನಿ, ಇಬ್ರು ಬ್ಯುಸಿ ಇರ್ತೀವಲ್ಲ, ಇಬ್ರು ವರ್ಕಿಂಗ್ಗೆ. ಸೊ ಅನ್ಸಿದ್ಯಾ ಯಾವಾಗಾದ್ರೂ ಕೇಶವ್ಗೆ ಏನಂತ? ಎಂಥದಪ್ಪ ಜೀವನ ಇದು, ಯಾವುದೇ ಗಂಡ್ಸ್ಕಾಗ್ಲಿ ಅನ್ಸುತ್ತೆ. ಈ ಥರದ್ದು ಒಂದು ಸೊಸೆ ಇರೋಕ್ಕೆ ಸಾಧ್ಯನಾ ಅಂತ ನೋಡಿ. ನಾನು ಮಾಡಿಸ್ಕೊಳ್ಳೋದು ನನಗನ್ಸಲ್ವಾ? ಅಲ್ಲ, ವಿಷಯ ಏನು ಗೊತ್ತಾ, ಒಂದು ಕಾಲದಲ್ಲಿ ಇಂಥ ಸೊಸೆ ಇರಬೇಕು ಇದ್ರೆ ಅಂತ ಅನ್ನಿಸ್ಕೊಂಡಿದ್ದೆ. ಈಗ ಇದು ಯಾವುದಪ್ಪ ಸೊಸೆ ಇದು ಅಂತ ಅನ್ನಿಸ್ಕೊತಾ ಇದ್ದೀನಿ ನೋಡಿ. ಎಲ್ಲಿಂದ ಎಲ್ಲಿಗೆ ಪಾಪ ನೋಡಿ. ಈಗ ನಾನು 50 ರೂಪಾಯಿ ಅಂತೂ ಕೊಡ್ತಾ ಇದ್ದೀನಿ ನನ್ನ ಮೈದನಿಗೆ. ಅದರಲ್ಲಿ ಏನು ಎಣ್ಣೆ ತೊಗೊಂಡು ಕುಡಿತಾನೆ ಅಂತ ನಂಗೆ ಡೌಟು ಗುರು. ಕೇಳೋಣ, ಯಾವ ಎಣ್ಣೆ ಅದು ನನಗೂ ಗೊತ್ತಾಗಿಲ್ಲ. 50 ರೂಪಾಯಿ ಕೊಟ್ಟಿರೋದು ನೀವೇ ಹೇಳ್ಬೇಕು ಇವಾಗ. ಯಾಕಂದರೆ ಬಾರ್ವರೆಗೂ ಹೋಗ್ತೀನಿ 50 ರೂಪಾಯಿ ತೊಗೊಂಡು, ಹಿಂಗೆ ನೋಡ್ಬಿಟ್ಟು ವಾಪಸ್ ಬರ್ತೀನಿ, ಇಲ್ಲಿ ಬಂದ್ಬಿಟ್ಟು ಟ್ಯಾಕ್ ಮಾಡ್ತೀನಿ, ಕೊಡ್ತಾ ಬರ್ತಾರ. ಯಾವುದು ಪ್ಯಾಕೆಟಲ್ಲಿ ವೈಟ್ ಪ್ಯಾಕೆಟ್ ಬರುತ್ತಲ್ಲ, ತಾತಂದ್ರ ಜೋಬಲ್ಲಿ ಇಟ್ಕೊಂಡಿರ್ತಾರೆ ಪಟಾಪಟಿ ಚಡ್ಡಿಲಿ. ಏನು ಎಕ್ಸ್ಪೀರಿಯನ್ಸು ಬ್ರೋ? ಇಲ್ಲ, ದೇವರಣಿಗೆ ನನಗಂತೂ ಗೊತ್ತಿಲ್ಲ 50 ರೂಪಾಯಿಗೆ ಯಾವ ಎಣ್ಣೆ ಬರುತ್ತೆ ಅಂತ. ಆ್ಯಕ್ಚುಲಾಗಿ ಬರಲ್ಲ ಅಂತ ಅನ್ಕೊತೀನಿ. ಯೂಶ್ವಲಿ ಹಳ್ಳಿಲಿ ಸಿಗುತ್ತಾ? ನಾನು ನೋಡಿರೋದು ಅವ್ರು ಬರೀ ನೋಡಿದಾರೆ ಅಂತ ತಪ್ಪಿಲ್ಕೊಡಿ. ಅವ್ರು ಬರೀ ನೋಡಿದ್ದಾರೆ, ನಾವಂತೂ ನೋಡಿಲ್ಲ. ಯಾಕಂದರೆ ಅವ್ರ ಕಾಲಕ್ಕೆ ನಮ್ಮ ಕಾಲಕ್ಕೆ ಭಾಳ ಡಿಫ್ರೆನ್ಸ್ ಇರುತ್ತಲ್ವಾ. ಸೊ ನನಗೊಂದು ಡೌಟ್ ಇದೆ, ಊರ್ಮಿಳಾ ಅವರು 50 ರೂಪಾಯಿ ಕೊಡ್ತಾರಲ್ವಾ, 50 ರೂಪಾಯಿಗೆ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಎಣ್ಣೆ ಹೊಡೆದಿರೋದು ಉಂಟಾ? ನೋಡಿದ್ದೀರಾ? ಅಲ್ಲ, ನನಗೆ ಫಸ್ಟ್ ಡೇ 50 ರೂಪಾಯಿ ಅಂದಾಗಲೇ ಡೌಟ್ ಆಯಿತು. 50 ರೂಪಾಯಿಗೆ ಯಾವ ಎಣ್ಣೆ ಬರ್ಬೋದು ಇದು ಅಂತ. ಅದು ಬೇರೆ ಏನು ಗೊತ್ತಾ, ಮನುಷ್ಯ ನಿಂತ್ಕೊಳ್ಳೋದೇ ಇಲ್ಲ ಸೀನಲ್ಲಿ, ಹಿಂಗೆ ತುಂಬ ನನಗೆ ಕಾಡ್ತಿರೋದು ಇದೆ. 50 ರೂಪಾಯಿಗೆ ಅಷ್ಟೊಂದು ತಟ್ಟಾಡ್ತೀನ ಹೆಂಗೆ ಅಂತ. ಅವರು ಎಣ್ಣೆಗೆ 50 ರೂಪಾಯಿ ಕೊಡೋದಲ್ಲ, ನಂಚ್ಕೊಳಕ್ಕೆ ಏನಾದರೂ 50 ರೂಪಾಯಿ ಮಿಕ್ಸರ್ ಚೌಚೌ ಏನಾದರೂ ತಗೋ ಅಂತ ಅದಕ್ಕೆ ಕೊಟ್ಟಿರೋದು ಅವರು. ಇದು ಕರೆಕ್ಟ್ ಆಗಿದೆ ಆ್ಯಕ್ಚುಲಿ. ಏನಪ್ಪ ಅಂತಂದರೆ, ಯಾರು ಫಸ್ಟ್ ಆಫ್ ಆಲ್ ಎಣ್ಣೆಗೆಲ್ಲ ದಾಸರಾಗಬೇಡಿ, ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್. ಯಾಕಂದರೆ 50 ರೂಪಾಯಿ ಅನ್ನೋ ಕಾನ್ಸೆಪ್ಟ್ ಇಟ್ಟಿರೋದೇ ಅದಕ್ಕೋಸ್ಕರ.
ಯಾರು ಕುಡಿಬೇಡಿ ಅಂತ ಅಷ್ಟೇ. ಕಮ್ಮಿ ಕುಡೀರಿ ಅಂತ. ಆ, 50 ರೂಪಾಯಿ ಕಮ್ಮಿ ಕುಡೀರಿ, ಜಾಸ್ತಿ ಖರ್ಚು ಮಾಡಬೇಡಿ ಅಂತ. ಅದು ಕಮ್ಮಿ ಕುಡಿದು ಅಷ್ಟು ಹೈಟ್ ಆಗೋದು ಹೆಂಗಂತ ನಂಗೆ ಗೊತ್ತಿಲ್ಲಪ್ಪ. ಕುಡಿಬೇಡಿ, ಕುಡಿದು ವಾಹನ ಚಲಾಯಿಸಬೇಡಿ. ಸೊ ಈಗ ನಿಮ್ಮ ಸಿಸ್ಟರ್ ಎಲ್ಲಿದ್ದಾರೆ? ಹಾಂ, ಅವರಿಬ್ರು ಗಂಡ ಹೆಂಡತಿ ಹೊರಗಡೆ ಶೂಟ್ಗೆ ಹೋಗಿದ್ದಾರೆ. ಅವ್ರನ್ನ ನೀವು ಹೊರಗಡೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹೌದಲ್ಲ, ಇಲ್ಲಾಂದರೆ ಏನಾದರೂ ಬಟ್ಲಿಡ್ಕೊಂಡು ಫ್ರೂಟ್ಸು ಓಟ್ಸು ಏನೋ ತಿಂತಾ ಇರ್ತಾಳೆ. ಅವಳಿಗೆ ಪಾಪ, ಅವಳು ರೀಸೆಂಟಾಗಿ ಕಾರ್ ತೊಗೊಂಡಿದ್ದಾಳೆ, ಅದಕ್ಕೆ ಅವಳನ್ನ ಕಾರ್ ಕಾವ್ಯ ಅಂತಾನೆ ಹೆಸರಿಟ್ಬಿಟ್ಟಿದ್ದಾರೆ. ಏನಾದರೂ ಬ್ರೇಕ್ ಇದ್ದರೆ 100% ಎಲ್ಲಿ ಸಿಕ್ಕಿಲ್ಲ ಅಂದ್ರೂ ಕಾರಲ್ಲಿ ಸಿಗ್ತಾಳೆ ಅಂತ ಎಲ್ರಿಗೂ ಕನ್ಫರ್ಮ್ ಆಗಿದೆ. ಕಾರ್ ತೊಗೊಂಡು ಬರೀ 4 ದಿನ ಆಗಿದೆ. ಆ ವಿಚಾರ ಬೇರೆ, ಸುಮ್ಮನೆ ರೇಗಿಸ್ತಿರ್ತೀವಿ ಅಷ್ಟೇ. ಅದು ಅಕ್ಸ ಹೊಸ್ತ್ರಲ್ಲಿ ಎತ್ತೆತ್ತೋಗಿದ್ದಾನಂತೆ, ನಮಗೂ ಆ ಫೀಲಿಂಗ್ ಇತ್ತು. ಸೊ ಹಂಗಾಗಿ ಬನ್ನಿ ಅವಳನ್ನ ನೋಡೋಣ ಎಲ್ಲಿದ್ದಾಳೆ ಅಂತ ಹುಡ್ಕೋಣ ಸ್ವಲ್ಪ. ಓಕೆ ಗಾಯ್ಸ್, ಬಾಯ್, ಕ್ಯಾರಿ ಆನ್, ಗಾಸಿಪ್ ಮಾಡಿ ಚೆನ್ನಾಗಿ. ಓಕೆ, ಎಲ್ಲಿದ್ದಾಳೆ ನಮ್ಮ ಕಾವ್ಯ? ಎಲ್ಲಿ ಇಲ್ಲ ಇಲ್ಲೇ ಇದ್ದಾಳೆ, ಇಲ್ಲೇ ಇದೆ. ಇಲ್ಲ ನಮ್ಮ ಕಾವ್ಯ ಇಲ್ಲೇ ಇದ್ದಾಳೆ. ಬನ್ನಿ, ಬಾ ಕಮಾನ್. ಸೊ ನಮ್ಮ ಕಾವ್ಯ ಕ್ಯೂಟೆಸ್ಟ್, ಈ ಕಡೆ ಹೋಗೋಣ. ಸೊ ಲೈಟ್ ಕ್ಯೂಟೆಸ್ಟ್ ಹುಡುಗಿ ಅಂತ ಹೇಳ್ಬೋದು. ಬಿಕಾಸ್ ಸೊ ಫಸ್ಟ್ ಸೀರಿಯಲ್ ಇವಳಿಗೆ. ಸೊ ಪಾಪ ಕಷ್ಟಪಟ್ಟು ಇಷ್ಟಪಟ್ಟು ಹೇಳ್ಕೊಟ್ಟಿದ್ದೆಲ್ಲ ಮಾಡ್ತಾಳೆ, ಬೈಸ್ಕೋತಾಳೆ ಸ್ವಲ್ಪ. ಅದು ಬೇರೆ ಪ್ರಶ್ನೆ, ಅದನ್ನು ನಾವು ತುಂಬ ಬೈಸ್ಕೊಂಡಿದ್ದೀವಿ ಬಿಗಿನಿಂಗ್ ಡೇಸಲ್ಲಿ. ಸೊ ಹೇಳು ಕಾವ್ಯ, ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಹೆಂಗೆ ಅನಿಸುತ್ತೆ, ಹೆಂಗೆ ಫೀಲ್ ಆಗ್ತಿದೆ ನಿಮಗೆ? ಸೊ ಕಾವ್ಯನ ಕ್ಯಾರೆಕ್ಟರ್ ಬಂದು ಸ್ಟಾರ್ಟಿಂಗಲ್ಲಿ ತುಂಬಾ ಸೈಲೆಂಟ್ ಆಗಿದ್ಲು, ಯಾರ ಹತ್ರನೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಎಲ್ಲರ ಮಾತು ಕೇಳ್ತಿದ್ಲು. ಅದು ರಿಯಲ್ ಲೈಫಲ್ಲೂ ಹೌದು, ಆನ್ ಸ್ಕ್ರೀನು ಆಫ್ ಸ್ಕ್ರೀನ್ ಎರಡೂ ಹಂಗೇನೆ. ಮುಂಚೆ ಮಾತಾಡ್ತಿರ್ಲಿಲ್ಲ, ಈಗ ತುಂಬ ಮಾತಾಡ್ತಾಳೆ ಕಾವ್ಯ. ಹೌದು. ಸೊ ಸ್ಕ್ರೀನಲ್ಲಿ ಕೂಡ ಇವಾಗ ಕಾವ್ಯ ತುಂಬ ಜೋರಾಗ್ಬಿಡ್ತಾಳೆ. ಅವಳಿಗೂ ಇವಾಗ ಹೊಸ ಇಂಟ್ರೆಸ್ಟ್ ಶುರುವಾಗ್ಬಿಟ್ಟಿದ್ದಾವೆ. ಸೊ ಅದು ಹೋಗ್ತಾ ಗೊತ್ತಾಗುತ್ತೆ. ಆಮೇಲೆ ಇವಾಗ ಎದುರುತ್ರ ಕೊಡೋದಿರಲಿ, ಆಮೇಲೆ ಅಣ್ಣನ ಜೊತೆ ಜಾಸ್ತಿ ಜಗಳ ಮಾಡೋದಿರಲಿ, ಅವ್ರ ಹತ್ರ ಮಾತಾಡೋದಿರಲಿ, ಎಲ್ಲ ಇವಾಗ ತುಂಬ ಜಾಸ್ತಿ ಆಗಿದೆ. ತೀಟೆ ಕೂಡ ಕ್ಯಾರೆಕ್ಟ್ರಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದಾಳೆ ಇವನು. ಅದು ಏನಂದರೆ ಆನ್ ಸ್ಕ್ರೀನ್ ಅಲ್ಲದೆ ಆಫ್ ಸ್ಕ್ರೀನಲ್ಲೂ ಕಾಣಿಸ್ತಾ ಇದೆ, ತುಂಬ ಆ ಥರದ್ದೆಲ್ಲ ಮಾಡ್ತಾಯಿರ್ತಾಳೆ. ಈಗ ಅವರ ಬ್ರದರ್ಸ್ ಇಂಟ್ರೊಡಕ್ಷನ್ ಮಾಡಿಸಿದ್ರಲ್ಲ, ಕಾವ್ಯ ಅಂತ, ಎಷ್ಟು ಎಕ್ಸೈಟ್ ಆಗಿದೆ ಹೊಸ ಕಾರ್ ತೊಗೊಂಡಿರೋದು. ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಇದಕ್ಕೋಸ್ಕರ ಪ್ರಾಜೆಕ್ಟಿಗೋಸ್ಕರ ಅಂತಲೇ ತೊಗೊಂಡಿದ್ದು. ಸೊ ಆಬ್ವಿಯಸ್ಲಿ ಫಸ್ಟ್ ಕಾರ್ ಅಲ್ವಾ, ಯಾರಿಗಾದ್ರೂ ತುಂಬ ಖುಷಿ ಆಗುತ್ತೆ. ಪ್ಲಸ್ ನಮ್ಮ ಅಣ್ಣಂದಿರ ಜೊತೆ ಕೂಡ ಅಷ್ಟೇ ಬಾಂಡ್ ಇದೆ ನನಗೆ. ಸ್ಕ್ರೀನಲ್ಲಿ ಎಷ್ಟಿದೆಯೋ ಐ ಫೀಲ್ ಲೈಕ್ ರಿಯಲ್ ಲೈಫಲ್ಲಿ 100 ಟೈಮ್ಸ್ ಜಾಸ್ತಿ ಇದೆ. ಅದನ್ನು ನಾನೇ ಹೇಳ್ತೀನಿ. ಯಾಕಂದರೆ ಇವರು ಎಲ್ಲೊಂದು ಸ್ವಲ್ಪ ಟೈಮ್ ಸಿಕ್ಕಿದ್ರು, ಶಾರ್ಟಲ್ಲಿದ್ರೂ ಸೈಡ್ಗೆ ಹೋಗ್ಬಿಟ್ಟು ಕಿಚಿ ಅಂತ ಮಾತಾಡ್ಬಿಟ್ಟು ಬೈಸ್ಕೊಂಡ್ಬಿಡ್ತಾರೆ. ಸೊ ಹಾಗೆಲ್ಲ ಆಗುತ್ತೆ. ಇಲ್ಲಿ ಹೋಗ್ತಾ ಆಮೇಲೆ ಸೀರಿಯಸ್ನೆಸ್ ಬರುತ್ತೆ ಹುಡುಗಿಗೆ, ಅಲ್ಲ? ಸೀರಿಯಸ್ನೆಸ್ಗಿಂತ ಅದು ವರ್ಕ್ ಜೊತೆ ಫನ್ನು ಇರಬೇಕಲ್ವಾ, ಅಷ್ಟೇ. ಹೌದೌದು, ಕರೆಕ್ಟು, ಪಾಯಿಂಟ್ ಟು ಬಿ ನೋಟೆಡ್. ಓಕೆ, ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಪರಿಚಯ ಮಾಡಿಕೊಟ್ಟಿದ್ದಾಯಿತು. ನಮ್ಮ ಮಾವ ಮೋಸ್ಟ್ಲಿ ಕಾಣೆ ಆಗಿದ್ದಾರೆ, ಇರಲಿ, ಅವರು ಇಲ್ಲೇ ಎಲ್ಲೋ ಅವರು ಕಾರಲ್ಲೇ ಕೂತಿರ್ತಾರೆ, ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ಸೊ ಹೊರಗಡೆ ನಮ್ಮ ಕೃಷ್ಣ ಮತ್ತು ರಚನಾ ನಿಮಗೆ ಸಿಗ್ತಾರೆ. ಅವ್ರನ್ನ ನಮ್ಮ ಮಂಜು ಅವರೇ ಅವ್ರನ್ನ ಇಂಟ್ರೊಡಕ್ಷನ್ ಮಾಡ್ತಾರೆ. ಓಕೆ, ಹೊಸ ವರ್ಷಕ್ಕೆ ಹೊಸ ನಾಮಕರಣ ಇಟ್ಬಿಟ್ರಲ್ಲ ಮೇಡಮ್? ಇಲ್ಲ, ಸಾರಿ, ನಮಗೆ ಏನು ಗೊತ್ತಾ, ಪ್ರತಿದಿನ ತುಂಬ ಜನಗಳ ಜೊತೆ ಕೆಲಸ ಮಾಡ್ತೀವಿ, ತುಂಬ ಜನಗಳನ್ನ ಮೀಟ್ ಮಾಡ್ತೀವಿ, ಹಾಗಾಗಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ತೊಂದರೆ ಇಲ್ಲ ಮೇಡಮ್, ತುಂಬ ಚೆನ್ನಾಗಿ ಎಲ್ಲರನ್ನ ಇಂಟ್ರಡಕ್ಷನ್ ಮಾಡಿಕೊಟ್ರಿ. ಆ್ಯಂಡ್ ತುಂಬ ಚೆನ್ನಾಗಿ ನಿಮ್ಮ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲದೆ ಆಫ್ ಸ್ಕ್ರೀನಲ್ಲಿ ಎಷ್ಟು ಮಜಾ ಮಾಡ್ತೀರಾ ಅನ್ನೋವಂಥದ್ದು, ಆ ಬಾಂಡಿಂಗ್ ಎಲ್ಲ ಕೂಡ ಇಲ್ಲಿ ಕಾಣಿಸ್ತಿತ್ತು. ಸೊ ಯಾವಾಗಲೂ ಹಿಂಗೆ ಇರುತ್ತಾ ಶೂಟಿಂಗ್ ಸೆಟ್ಟಲ್ಲೆಲ್ಲನೂ ಕೂಡ ಬೇರೆ ಏನಾದರೂ ತರಲೆಗಳು ಮಾಡ್ತಿರ್ತಾರ ಅಂತ? ಡೆಫಿನೆಟ್ಲಿ ನಾವು ಯಾವಾಗಲೂ ಹಿಂಗೆ ಇರ್ತೀವಿ, ತುಂಬ ಬೈಸ್ಕೋತಾನೂ ಇರ್ತೀವಿ ಜೊತೆಯಲ್ಲಿ. ಬಿಕಾಸ್ ಏನೋ ಸೀರಿಯಸ್ ಆಗಿ ಸೀನ್ಸ್ ನಡೀತಾ ಇರುತ್ತೆ, ಅದ್ರ ಮಧ್ಯೆ ನಮ್ಮದೇನೋ ಅಂದರೆ ನಮಗೇನು ಗೊತ್ತಾ, ಒಂದು ಆ ಡೈಲಾಗ್ಸ್ನ ನೋಡ್ಕೊಂಡು ಮತ್ತು ಆ ಸೀನಿಗೆ ಪ್ರಿಪ್ರೇಷನ್ ಆಗಿ ಒಂದು ನಮಗೇನೋ ಒಂಚೂರು ಅದರಿಂದ ಹೊರಗಡೆ ಬಂದು ಏನೋ ಮಾತಾಡೋಣ ಅಂತ ಅಂದರೆ ನಮ್ಗೆ ಅಷ್ಟು ಇದಿರಲ್ಲ. ಸೊ ಆದ್ರೂ ಸರ್ ಒಂಚೂರು ಆ ಕಡೆ ತಿರುಗ್ತಿದ್ದಂಗೆ ಮಧ್ಯದಲ್ಲಿ ಏನೋ ಕಿಚಿ ಮಾಡ್ಬಿಟ್ಟು ಬೈಸ್ಕೊಂಡ್ಬಿಡ್ತೀವಿ. ಸೊ ಆ ಥರ ತುಂಬ ಫನ್ ಮಾಡ್ತಾ ಇರ್ತೀವಿ. ಈಗ ನೀವೇನಂತಂದರೆ ಯಾವುದೋ ಒಂದು ದ್ವೇಷವನ್ನು ಇಟ್ಕೊಂಡು ಮನೆಗೆ ಸೊಸೆಯಾಗಿ ಬರ್ತೀರಾ. ನಿಮ್ಮ ಮನೆ, ನೀವು ಏನು ಮಕ್ಕಳಿದ್ರಲ್ಲ, ಸೊ ನಿಮ್ಮ ತಂದೆಯವರಿಂದ ದೂರ ಆಗಿರ್ತಾರಲ್ಲ, ಸೊ ಇವ್ರಿಗೂ ಕೂಡ ಅದೇ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ರೆ. ಹೊಸ ವರ್ಷ ಬರ್ತಾ ಇದೆ, ಹೊಸ ವರ್ಷಕ್ಕೆ ಏನಾದರೂ ಬೇರೆ ಪ್ಲಾನ್ಸ್ ಏನಾದರೂ ಮಾಡುವಂಥದ್ದು ಇದೆಯಾ ಅಂತ?
ಡೆಫಿನೆಟ್ಲಿ ಇದೆ. ಈಗ ಕಮ್ಮಿಂಗ್ ಡೇಸಲ್ಲಿ ಇವಾಗ ನಾವು ಆನ್ ಶೂಟ್ ಮಾಡ್ತಾ ಇರೋದು ತುಂಬ ಕ್ಯೂರಿಯಸ್ ಬಿಲ್ಡ್ ಮಾಡುವಂಥ ಸೀನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಅದು ಆಬ್ವಿಯಸ್ಲಿ ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಆಲ್ರೆಡಿ ನಾವು ನೀತುನ ಮನೆ ಕರೆಸಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಆಗಿದೆ. ಯಾಕೆ ಆಕೆನ ಮನೆಯಿಂದ ಓಡಿಸಿದ್ದು ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ಸ್ ಎಲ್ಲ ನೋಡಾಗಿದೆ ಜನಗಳು. ಸೊ ಕಮ್ಮಿಂಗ್ ಡೇಸಲ್ಲಿ ಇನ್ನೂ ಸ್ವಲ್ಪ ಕ್ಯೂರಿಯಸ್ ಬಿಲ್ಡ್ ಮಾಡುವಂಥ ಸೀನ್ಸ್ ಎಲ್ಲ ಇದೆ. ಸೊ ಅದು ಡೆಫಿನೆಟ್ಲಿ ಜನಗಳಿಗೆ ತುಂಬ ಇಷ್ಟ ಆಗುತ್ತೆ. ಈಗ ಹೊಸದಾಗಿ ಮದುವೆ ಆಗಿರೋಂತಹ ಕ್ರಿಶು ಮತ್ತು ರಚನಾ ಅವರಿಗೆ ಹನಿಮೂನ್ಗೆ ಹೋಗಿ ಬಿಡ್ತೀರಾ ಇಲ್ವಾ ಅಂತ? ಅಯ್ಯೋ, ಅವ್ರಿಗೆ ಮನೆಯಲ್ಲೇ ಒಟ್ಟಿಗೆ ಕೂತ್ಕೊಳಕ್ಕೆ ಬಿಡಲ್ಲ ನಾನು. ಇನ್ನು ಹನಿಮೂನ್ಗೆ ಹೋದ್ರಿ ನೀವು ಮನೆಯಲ್ಲೇ ಪಕ್ಕ ಕೂತ್ಕೊಂಡ್ರೆ ಇದೇನು ಮನೆ ಅಂದ್ಕೊಂಡಿದ್ದೀರಾ, ಬೇರೆ ಏನೇನಾದರೂ ಅಂದ್ಕೊಂಡಿದ್ದೀರಾ ಅಂತ ಫುಲ್ಲು ಕ್ಲಾಸ್ ತೊಗೋತಾ ಇರ್ತೀನಿ. ಇನ್ನು ಹನಿಮೂನ್ಗೆ ಎಲ್ಲಿ ಬಿಡೋದು, ಚಾನ್ಸೇ ಇಲ್ಲ. ಅವೆಲ್ಲ ಊರ್ಮಿಳ ಇರೋವರೆಗೂ ಅದೆಲ್ಲ ಸಾಧ್ಯ ಇಲ್ಲ. ಎಸ್ ಮ್ಯಾಮ್. ಈಗ ಯಾವುದೇ ಥರದ ಪಾತ್ರವನ್ನು ಕೊಟ್ಟರೂ ಕೂಡ ಅದನ್ನು ನಿಭಾಯಿಸಬಲ್ಲೆ ಅನ್ನೋದನ್ನು ನೀವು ಪ್ರೂವ್ ಮಾಡಿಬಿಟ್ಟಿದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ಬೇರೆ ಥರದ ಊರ್ಮಿಳಾ ಅವರನ್ನು ಎಕ್ಸ್ಪೆಕ್ಟ್ ಮಾಡಬಹುದಾ? ಈಗ ಏನಂತಂದರೆ ಒಂದು ಶೇಡಲ್ಲಿ ವೆಲ್ಲನಿಶ್ ಅಂದಾಗ ಒಂದೊಂದು ಡಿಫ್ರೆಂಟ್ ಶೇಡ್ಸ್. ಇವಾಗ ನಿಮ್ಮ ತಂದೆ ಜೈಲಿಗೆ ಹೋಗಿರೋದಕ್ಕೂ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳು ದೂರ ಆಗಿರೋದಕ್ಕಾಗಿರ್ಬೋದು ನಿಮ್ಮ ತಂದೆಯಿಂದ, ಅದಕ್ಕೆ ಒಂದು ರೀಸನ್ ಅನ್ನೋದಿರುತ್ತೆ. ಆ ರೀಸನ್ ಗೊತ್ತಾದ್ಮೇಲೆ ಮತ್ತೆ ನೀವು ಅಮೃತ ವರ್ಷಿಣಿ ಥರ ಒಳ್ಳೆಯವ್ರು ಆಗ್ತೀರಾ, ಒಳ್ಳೆ ಊರ್ಮಿಳಾ ಆಗ್ತಾರಾ ಅಂತ? ಖಂಡಿತ ಇಲ್ಲ. ಊರ್ಮಿಳಾ ಈಸ್ ಆಲ್ವೇಸ್ ಊರ್ಮಿಳಾ ಅಷ್ಟೇ. ಸೊ ಯಾಕಂದರೆ ಈ ಪಾತ್ರ ಶೇಡ್ ಚೇಂಜ್ ಮಾಡಿಕೊಂಡ್ರೆ ಮೋಸ್ಟ್ ಪ್ರಾಬ್ಲಿ ಕಷ್ಟ ಇದೆ. ಬಿಕಾಸ್ ಸ್ಟೋರಿಯಲ್ಲಿ ಇದು ಒಂಥರ ಜೀವ ಇದ್ದಂಗೆ. ಸೊ ಈ ಜೀವದಿಂದನೇ ಉಸಿರಾಡ್ತಾ ಇರೋದು ಎಲ್ಲ ಪಾತ್ರಗಳು. ಸೊ ಹಾಗಾಗಿ ಇದೇನಾದರೂ ಸ್ವಲ್ಪ ಕಿರಿಕಿರಿ ಮಾಡಿದ್ರೇ ಇಲ್ಲಿ ಎಲ್ರಿಗೂ ಒಂದು ಸ್ವಲ್ಪ ಪಿಂಚ್ ಆಗೋದು, ಮತ್ತು ಆ ಕ್ಯಾರೆಕ್ಟರ್ಗಳು ರೀಬೌನ್ಸ್ ಆಗಿ ನನಗೆ ಏನೋ ಒಂದು ಹೇಳೋದು, ಆ ಥರದ್ರ ಮೇಲೆ ಕ್ಯಾರೆಕ್ಟರ್ಗಳು ಸ್ಟ್ಯಾಂಡ್ ಆಗಿರೋವಂಥದ್ದು. ಸೊ ಈ ಪಾತ್ರ ಚೇಂಜ್ ಆದರೆ ಅಷ್ಟು ಮಜಾ ಇರಲ್ಲ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಎಸ್, ಫೈನಲಿ ಹೊಸ ವರ್ಷದಲ್ಲಿ ಹೊಸ ವೀಕ್ಷಕರಿಗಾಗಿರ್ಬೋದು, ಹಳೆ ವೀಕ್ಷಕರಿಗಾಗಿರ್ಬೋದು, ಸೊ ಊರ್ಮಿಳಾಗಿ ಏನು ಹೇಳ್ತೀರಾ, ರಜನಿಯಾಗಿ ಏನು ಹೇಳ್ತೀರಾ ಅಂತ? ಖಂಡಿತವಾಗ್ಲೂ ಎಲ್ಲರೂ ನನಗೆ ಸ್ಪೆಷಲಿ ಪರ್ಸ್ನಲಿ ನನ್ನ ಲೈಫಲ್ಲಿ ವೀಕ್ಷಕರು ತುಂಬಾ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾರೆ. ನನ್ನ ಅಮೃತವರ್ಷಿಣಿಯಿಂದ ಹಿಡಿದು ಇಲ್ಲಿವರೆಗೂ ನೀರಲು ಜೊತೆಯಲ್ಲಿ ಇಲ್ಲಿವರೆಗೂ ಕೂಡ ತುಂಬ ಪ್ರೀತಿ ತೋರಿಸಿದ್ದಾರೆ. ಅಷ್ಟೇ ಪ್ರೀತಿ ಹೊರಗಡೆ ಹೋದರೂ ಕೂಡ ಎದುರುಗಡೆನೂ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಕೆಲವರೆಲ್ಲ ಅಮೃತ ಅಂತ ರೆಕಗ್ನೈಸ್ ಮಾಡ್ತಾರೆ, ಇನ್ನು ಕೆಲವರು ಏನು ಆತ್ಮಬಂಧನ ಮಾಡ್ತಾಯಿದ್ದೆ ಆರತಿ ಅಂತ ರೆಕಗ್ನೈಸ್ ಮಾಡ್ತಾರೆ, ಇನ್ನು ಕೆಲವರು ಹಿಟ್ಲರ್ ಕಲ್ಯಾಣ, ಏನದು ಹೆಸರು, ಕ್ಯಾರೆಕ್ಟರ್ ಹೆಸರು, ಸಾರಿ ಕ್ಯಾರೆಕ್ಟರ್ ಹೆಸರೇ ಮಾಡ್ತೋಯ್ತಲ್ಲ ನನಗೆ. ಹಿಟ್ಲರ್ ಕಲ್ಯಾಣದಲ್ಲಿ ಏನು ಹೆಸರು ನಂದು, ಹಿಟ್ಲರ್ ಕಲ್ಯಾಣದಲ್ಲಿ ಏನು ಹೆಸರು? ನನಗೆ ಅವರು ಹೀರೋಯಿನ್ ಅತ್ತೆ ಅಂತಿದ್ದು ನೆನಪಿದೆ ನನಗೆ. ಓ ಗಾಡ್, ಹೆಸರು ಚೆನ್ನಾಗಿದೆ. ಅದರಲ್ಲೂ ಇಂದನೇ ಬರುತ್ತೆ ನನ್ನ ಅಂತರ, ಸಾರಿ ಅಂತರ ಕ್ಯಾರೆಕ್ಟರ್ ಆಗಿರ್ಬೋದು, ಹಿಟ್ಲರ್ ಕಲ್ಯಾಣ ಅಂತರ ಕ್ಯಾರೆಕ್ಟರ್ ಆಗಿರ್ಬೋದು. ಕೆಲವರು ಒಂದೊಂದು ನೇಮಲ್ಲಿ ರೆಕಗ್ನೈಸ್ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಪೀಪಲ್ ರೆಕಗ್ನೈಸ್ ಮಾಡೋದು ಅಮೃತ ಕ್ಯಾರೆಕ್ಟ್ರಲ್ಲಿ. ಸೊ ನನಗೆ ಈಗಲೂ ಭಾಳ ಖುಷಿ ಇದೆ. ನಮ್ಮ ಧಾರಾವಾಹಿನ ಪ್ರೀತಿಯಿಂದ ಏನೋ ಯಾವಾಗಲೂ ನೋಡ್ತಾರೆ, ಈ ಧಾರಾವಾಹಿನೂ ಕೂಡ ಅಷ್ಟೇ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷ ಎಲ್ಲರ ಬದುಕಲ್ಲಿ ಹೊಸತನವನ್ನು ತಂದುಕೊಡ್ಲಿ, ಎಲ್ಲರ ಜೀವನದಲ್ಲಿ ಆರೋಗ್ಯ ಭಾಗ್ಯ ಎಲ್ಲವನ್ನು ತಂದುಕೊಡ್ಲಿ. ಸೊ ಆಲ್ ಆಫ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದ್ರೆ. ಮತ್ತೊಮ್ಮೆ ನಿರೂಪಕಿ ಅಂತ ಹೇಳ್ಬಿಟ್ಟು ಆ ಕೆಲಸಕ್ಕೆ ಹೋದ್ರೂ ಕೂಡ ಪೇಮೆಂಟ್ ಎಕ್ಸ್ಟ್ರಾ ಕೇಳೋ ಅಂತ ಕೇಪಬಿಲಿಟೀಸ್ ಎಲ್ಲ ಇದೆ. ಕೇಳೋಣ ಅಂದ್ಕೊಂಡೆ, ಬೇಡ ಪಾಪ ಅಂತ ಸುಮ್ಮನಾದೆ. ಹೇಳಿ ಮೇಡಮ್, ತೊಂದರೆ ಏನಿಲ್ಲ. ಯಾಕಂತಂದರೆ ನನಗೂ ಒಂಥರ ಸ್ವಲ್ಪ ನಾನು ಫ್ರೀ ಹ್ಯಾಂಡ್ ಆಗ್ತೀನಿ. ಬಿಕಾಸ್ ಯಾಕಂತಂದರೆ ನಿಮಗೆ ಫ್ಯಾನ್ ಫಾಲೋವರ್ಸ್ ಎಲ್ಲ ಇರ್ತಾರೆ. ಸೊ ನನಗೂ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಶೂಟ್ಸ್ ಮಾಡಿ ನನಗೂ ಸ್ವಲ್ಪ ರಿಲೀಫ್ ಬೇಕಾಗಿರುತ್ತೆ. ರಜೆಗಳು ಸ್ವಲ್ಪ ಸಿಗೋದು ಕಷ್ಟ, ಮೊದಲೇ ಮೀಡಿಯಾ ಗೊತ್ತಲ್ಲ. ಇಲ್ಲ, ನಾನು ಮಂಜೂರ್ನ ಯಾವಾಗಲೂ ನೋಡಿದ್ದೀನಿ. ಅವ್ರದ್ದು ಪಾಡ್ಕಾಸ್ಟ್ ಎಲ್ಲ ಆರಾಮಾಗಿ ರಿಲ್ಯಾಕ್ಸಾಗಿ ಕೂತ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾರೆ ಅವರು. ಎಲ್ಲೂ ಏನೂ ಈ ಥರ ಓಡಾಡ್ಕೊಂಡೆಲ್ಲ ಮಾಡಲ್ಲ. ಅದಕ್ಕಾದ್ರೂ ನಾನು ಪೇಮೆಂಟ್ ಕೇಳಬೇಕಿತ್ತು ಅವ್ರ ಹತ್ರ. ಮ್ಯಾಮ್, ಖಂಡಿತವಾಗ್ಲೂ. ಎಸ್, ನಮ್ಮ ಬಾಸ್ ಟಿವಿ ಅವರ ಇವರಿಗೆ ಜೋಕ್ಸ್ ಅಪಾರ್ಟ್, ಮಂಜು ಅವರು ವೆರಿ ನೈಸ್ ಪರ್ಸನ್. ನನಗೆ ಯಾವಾಗಲೂ ಮೀಟ್ ಮಾಡಿದಾಗ ಅವ್ರು ಇರ್ತಾರೆ, ಪ್ಲೀಸ್ ನೀವು ಗಂಡ ಹೆಂಡ್ತಿ ಒಂದು ಇಂಟರ್ವ್ಯೂ ಕೊಡಿ ಅಂತ. ಸೊ ಹೇಳ್ತಾ ಇರ್ತಾರೆ. ಅದು ಇವಾಗಿಂತ ಅಲ್ಲ, ನಾವು ಮದುವೆಗೆ ಮುಂಚೆಯಿಂದನೂ ಕೇಳ್ತಾ ಬಂದಿದ್ದಾರೆ. ಬಟ್ ಅದು ಆಗ್ತಾ ಇಲ್ಲ, ಸಮಯ ಕೂಡಿ ಬರ್ತಾ ಇಲ್ಲ. ಡೆಫಿನೆಟ್ಲಿ ವೆರಿ ಶಾರ್ಟ್ಲಿ. ನನಗೆ ಅನ್ನಿಸ್ತಿದೆ ಮೇಡಮ್, ಏನು ಗೊತ್ತಾ, ಗಂಡ ಹೆಂಡ್ತಿ ಕೊಡಿ ಅಂತಂದ್ರೆ ಒಂದೇ ಸಲ ಮಗು ಜೊತೆ ಕೊಡ್ತೀರಾ ಅಂತ. ನಮಸ್ಕಾರಗಳು ಬಾಸ್ ಟಿವಿಗೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆಯದಾಗಲಿ. ಊರ್ಮಿಳಾ ಕ್ಯಾರೆಕ್ಟರ್ ಮತ್ತಷ್ಟು ಜನಕ್ಕೆ ರೀಚ್ ಆಗಲಿ, ಮತ್ತಷ್ಟು ಹೋಪ್ಸ್ ನೀವೇನು ಹೇಳಿದ್ರಲ್ಲ ಅದೇ ಥರನೇ ರಗಡಾಗಿ, ಅದ್ರ ಜೊತೆಗೆ ವಿಲನಿಶ್ ಇನ್ನೂ ಸಖತ್ತಾಗಿ ಆರ್ಬಿಡಿಸುವಂತಾಗಲಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.
ಇದಾಗಿತ್ತು ನೀರಲು ಜೊತೆಯಲ್ಲಿ ಸೀರಿಯಲ್ನಲ್ಲಿ ಒಂದಷ್ಟು ಕಲಾವಿದರನ್ನು ಇಂಟ್ರೊಡ್ಯೂಸ್ ಮಾಡಿರುವಂತಹ ರಜನಿ ಮೇಡಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.